ಏನು ಹೇಳಿದ್ರು ಅವ್ರು ಹೇಳಿದ್ದೇ ಬೇರೆ, ಮಾಡಿದ್ದೇ ಬೇರೆ. ನುಡಿದಂತೆ ನಡ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರ ಅಂತ ನಾನು ಹೇಳ್ತೀನಿ. ನಾನೊಬ್ಬಳು ಸಾಮಾನ್ಯ ಮಹಿಳೆಯಾಗಿ ಹೇಳ್ತಾ ಇದ್ದೀನಿ. ನುಡಿದಂತೆ ನಡ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರ. ಆದರೆ ಇವಾಗ ಇವರು ಬಿ ಜೆ ಪಿಯವ್ರು ಏನು ಮಾಡಿದ್ರು, ಜೀರೋ ಅಕೌಂಟ್ ಮಾಡ್ಕೊಳ್ಳಿ, ನಾನು ನಿಮಗೆ 15 ಲಕ್ಷ ಹಾಕ್ತೀನಿ, ಪ್ರತಿಯೊಬ್ಬರಿಗೂ ಹಾಕ್ತೀನಿ ಅಂತ ಅಂದ್ಬಿಟ್ಟು ಜನಗಳಿಗೆ ಆಸೆ ಹುಟ್ಟಿಸಿದ್ರು. ಊಟ ತಿಂಡಿ ಮಾಡ್ದೇನೆ ಅವರು ಬ್ಯಾಂಕ್ಗಳಲ್ಲಿ ರಶ್ಶು ಅಂತ ಕಡೆ ಹೋಗಿ ಅಕೌಂಟ್ ಓಪನ್ ಮಾಡಿಸಿಬಿಟ್ಟು ಎಲ್ಲ ಬಂತು ಅಂದರೆ ಅವರಿಗೆ ಒಂದು 100 ರೂಪಾಯಿ ಕೂಡ ಬರಲಿಲ್ಲ. ಇನ್ನು 15 ಲಕ್ಷ ಎಲ್ಲಿ ಬಂತು ಸರ್? ಇನ್ನೊಂದು ಸರ್ಕಾರದವರು ಮೋದಿಯವರೇನೆ ನಾವು 15 ಲಕ್ಷ ಹಾಕ್ತೀವಿ ಅಂತಂದರೆ 15 ಲಕ್ಷದಲ್ಲಿ ಎಷ್ಟೋ ಜನ ಬಡ ಕುಟುಂಬಗಳು ಜೀವನನೇ ಇದು ಮಾಡ್ಕೊಂಬಿಡೋರು, ಕಷ್ಟನೇ ನೀಗಿಸ್ಕೊಂಬಿಡೋರು. ಅದು ಮಾಡಲಿಲ್ಲ. ಪೆಟ್ರೋಲು ಡೀಸೆಲು ರೇಟ್ ಜಾಸ್ತಿ ಮಾಡಿದ್ರು. ಗ್ಯಾಸ್ ಸಿಲಿಂಡ್ರ್ ಮನೇಲಿ ಒಲೆನಲ್ಲಿ ಅಡುಗೆ ಮಾಡ್ತಿದ್ರು ಹಳ್ಳಿ ಜನ ಹೆಣ್ಮಕ್ಳುಗಳು. ಹೆಂಗೋ ಸೌದೆ ಅವ್ರಿಗೆ ಹಂಗಾದ್ರೂ ಕೆಲಸ ಟೈಮ್ ಪಾಸ್ ಆಗ್ತಿತ್ತು. ಸೌದೆ ಎತ್ಕೊಂಡು ಬಂದು ಒಲೆನಲ್ಲಿ ಅಡುಗೆ ಮಾಡ್ತಿದ್ರು. ಅದನ್ನು ತಪ್ಪಿಸಿದವರು ಫ್ರೀ ಗ್ಯಾಸ್ ಕೊಡ್ತೀವಿ, ಫ್ರೀ ಒಲೆ ಕೊಡ್ತೀವಿ ಅಂತ ಮಾಡಿಬಿಟ್ರು. ಕೊನೆಗೆ ಇವತ್ತು ಇದು ಗ್ಯಾಸ್ ಬೆಲೆ ಗಗನಕ್ಕೇರಿ ಕೂತಿದೆ. ಅಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಜನಗಳಿಗೆ. ಈಗ ಮೋದಿ ನಮ್ಮ ಹತ್ರ ನೇರವಾಗಿ ಬರ್ತಾ ಇಲ್ಲ ಮಾತಾಡಲಿಕ್ಕೆ. ಹಳ್ಳಿ ಜನಗಳಿಗೆ ಮಾತಾಡೋಕ್ಕೆ ಅವ್ರಿಗೆ ಹಿಂದಿ ಮಾತಾಡೋದು, ಅವ್ರಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಹಾಗಾಗಿ ಏನಂತ ಬೈಯೋದು ಅವ್ರಿಗೆ? ನೀವೇನು ಬೋದ್ರು ನನಗೇನು ಅರ್ಥ ಆಗಿಲ್ಲ ಅಂದ್ಬಿಟ್ಟು ಉಫ್ ಅಂದ್ಕೊಂಡು ಹೊಟ್ಟೋಗ್ತಾರೆ. ಇದು ಅವ್ರು ಮಾಡಿದ್ದು, ಬಿ ಜೆ ಪಿ ಸರ್ಕಾರ ಮಾಡಿದ್ದು ಇದು ತಪ್ಪು. ಒಂದು ಈಗ ಇಷ್ಟು ಗಗನಕ್ಕೇರ್ತಾ ಇದೆಯಲ್ಲ ಎಲ್ಲ ಬೆಲೆಗಳು. ಈಗ ಸರ್ಕಾರಿ ಕೆಲಸದಲ್ಲಿರೋರು ಜೀವನ ಮಾಡ್ಕೊಳ್ತಾರೆ ಸರ್, ಸಂಬಳ ಅವ್ರಿಗೂ ಜಾಸ್ತಿ ಮಾಡ್ತಾರೆ. ನಾವು ಓದಿದ್ದೀವಿ, ನಮಗೂ ಒಂದು ಕೆಲಸ ಕೊಡಿಸ್ಲಿ, ಓದಿರೋ ವಿದ್ಯಾವಂತರುಗಳಿಗೆಲ್ಲ ಕೆಲಸ ಕೊಡಿಸ್ಲಿ, ನಾವು ಹಾಗೆ ಜೀವನ ಮಾಡ್ಬೋದು. ಏನೂ ಇಲ್ಲದೆ ಇರೋಂಥ ಹಳ್ಳಿ ಜೀವನ, ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡೋಂಥವ್ರು ಹೇಗೆ ಮಾಡಬೇಕು? ಹಾಂ, ಇವತ್ತು ನಾನು ಡಬಲ್ ಡಿಗ್ರಿ ಮಾಡಿದ್ದೀನಿ, MA ಇನ್ ಪೊಲಿಟಿಕಲ್ ಸೈನ್ಸ್ ಮಾಡಿದ್ದೀನಿ, 50 ವರ್ಷ. ನನಗೀಗ ಯಾರು ಕೆಲಸ ಕೊಡಲ್ಲ. ಈಗ ನಾನು ಜೀವನ ಹೇಗೆ ಮಾಡಬೇಕು? ಹಾಂ, ಇವತ್ತು ಸಿದ್ದರಾಮಯ್ಯನ ಸರ್ಕಾರದವರು 2,000 ಕೊಡ್ತಾ ಇದ್ದಾರೆ, ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ, ಬಸ್ ಫ್ರೀ ಇದೆ. ಒಂದೊಂದು ಟೈಮಲ್ಲಿ ನನಗೆ ಕೂಡ ಬಸ್ ಚಾರ್ಜು ಕೊಡೋಕ್ಕೂ ಕಮ್ಮಿ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಯಾಕೆಂದರೆ ನನಗೆ ಗಂಡು ಮಕ್ಕಳು ಅಂತ ಇಲ್ಲವೇ ಇಲ್ಲ. ಹೆಣ್ಮಕ್ಳು ಮದುವೆ ಮಾಡಿ ಕಳಿಸಿದ್ದೀನಿ. ನಂದು ಒಂಟಿ ಜೀವನ. ಒಂದೊಂದು ಟೈಮ್ ಊಟಕ್ಕೂ ತೊಂದರೆ ಆಗಿದೆ. ನಾನು ಹಸ್ಕೊಂಡಿದ್ದೀನಿ ಎಷ್ಟೊತ್ತು ಟೈಮು. ಹಾಗಿರುವಾಗ ಯಾರು ಕೇಳಿದರು? ಕುಮಾರಣ್ಣ ಅಂತಿದ್ವಲ್ಲ, ಇವ್ರು ಬಂದು ಕೇಳಿದಾರಾ?